ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ಹಬ್ಬವನ್ನು ತುಂಬಾ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ನಾವೆಲ್ಲ ಬೆಳಗ್ಗೆನೆ ಈ ಅವ್ರ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಭಾಗವಹಿಸಿ ಮಹಿಳೆಯರೆಲ್ಲ ಅವ್ರಿಗೆ ಶುಭ ಕೋರ್ತಾ ಇದ್ದೇವೆ. ಈ ಹುಟ್ಟುಹಬ್ಬಕ್ಕೆ ನಮ್ಮನ್ನೆಲ್ಲ ಕರೆದಿದ್ದಕ್ಕೆ ಕೇಶವಣ್ಣವ್ರಿಗೆ ಇನ್ನೂ 100 ಕಾಲ ಅವ್ರಿಗೆ ಸುಖ ಶಾಂತಿ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಅವರು 100 ವರ್ಷ ಬಾಳಬೇಕು. ಎಲ್ಲರ ಪ್ರೀತಿ ವಿಶ್ವಾಸ ನಮ್ಮ BJPಲೂ ಕೂಡ ಅವ್ರು ಇನ್ನೂ ಹೆಸರು ಮಾಡಬೇಕು ಅಂತ ಹಾರೈಸ್ತೀವಿ. ತುಂಬ ನಮ್ಮ ಶಾಸಕರ ಜೊತೆಯಲ್ಲಿ ಬೆಳೆದಂಥವ್ರು ಸರ್ ವಿಶ್ವನಾಥ್ ಅವ್ರ ಜೊತೆ ಇವತ್ತು 62ನೇ ವರ್ಷ ಮುಗಿಸಿ 63ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಅವರು BJPಯಲ್ಲಿ ತುಂಬ ದುಡಿದು ಬಂದರು. ಸೊ APMC ಸದಸ್ಯರಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಅವರ ಫ್ಯಾಮಿಲಿಯವ್ರ ಜೊತೆ ಅವರ ಮಕ್ಕಳು ಅವ್ರ ಅಳಿಯಂದಿರು ಅವ್ರ ಮನೆಯವರೆಲ್ಲ ಸೇರಿ ಇವತ್ತು ಕೇಕ್ ಕಟ್ ಮಾಡಿಸಿದ್ರು. ನಮ್ಮ BJP ಹಿರಿಯ ಮುಖಂಡರುಗಳಾದಂಥ ದಿಬ್ಬೂರು ಜಯಣ್ಣವರು ಅವರು ಬಂದಿದ್ದರು. ಸೊ ಮತ್ತು ಹೆಣ್ಮಕ್ಳು ಯಲಹಂಕ ಕ್ಷೇತ್ರದಿಂದ ಬಂದೆಲ್ಲ ವಿಶ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ನಾವು ವಯಸ್ಸಲ್ಲಿ ಅವ್ರಿಗಿನ್ನ ಇನ್ನೂ ಚಿಕ್ಕವರು, ಅವ್ರಿಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವರಲ್ಲ. BJPಗೆ ಅವರ ಸೇವೆ ಇನ್ನೂ ಬೇಕು. ಶಾಸಕರ ಜೊತೆ ಅವರು ಇನ್ನೂ ದುಡಿಲಿ. ಶಾಸಕರು ಮಂತ್ರಿ ಮಾಡೋ ಶಕ್ತಿ ಅವ್ರಿಗೆಲ್ಲ ಇದೆ. ಅವ್ರ ಅಂಥ ಹಿರಿಯ ನಾಯಕರುಗಳೆಲ್ಲ ನಮ್ಮ ಜೊತೆ ಇದ್ದು ನಮ್ಗೆ ಮಾರ್ಗದರ್ಶನ ಕೊಡಲಿ ಅಂತ ಈ ಮುಖಾಂತರ ಕೇಳಿ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀಯುತ SR ವಿಶ್ವನಾಥ್ ಅವರು ನಿನ್ನೆನೇ ಫೋನ್ ಮಾಡಿ ಇವತ್ತು ನಮ್ಮ ಧೀಮಂತ ನಾಯಕ SM ಕೃಷ್ಣರವರ ಅಂತ್ಯಕ್ರಿಯೆ ಮತ್ತು ಬೇರೆ ಬೇರೆ ಕೆಲಸ ಇರೋದ್ರಿಂದ ಬಹುಶಃ ನಾನು ವಿಶ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಿನಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತೀನಿ ಅಂತ ಹೇಳಿದರು. ಅವರ ಆಶೀರ್ವಾದ ಒಂದೇ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಮೆರುಗನ್ನು ತಂದಿದೆ ಅಂತಂದರೆ ತಪ್ಪಾಗಲಾರ್ದು. ಇದರ ಜೊತೆಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು, ನನ್ನ ಸಹೋದರಿಯರು ಎಲ್ಲರೂ ಸಹ ಆಗಮಿಸಿ, ಕಾರ್ಯಕರ್ತರು ಎಲ್ಲ ಸಹ ಆಗಮಿಸಿ ನನಗೆ ಶುಭ ಕೋರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದಿಬ್ಬೂರು ಜಯಣ್ಣವರು, ರಾಜಣ್ಣವರು, ಡಾಕ್ಟರ್ ಶಶಿಕುಮಾರು, ಪವನ್ ಕುಮಾರು ಇವರೆಲ್ಲರೂ ಸಹ ಆಗಮಿಸಿ ನನಗೆ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.